ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಈ ಜಲಕ್ಷಾಮ ಅಂತಕ್ಕಂಥದ್ದು ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ರಾಜಧಾನಿಯ ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಜನ ನೀರಿಗೋಸ್ಕರ ಪರದಾಡ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಹೇಗಿದೆ ಹಾಗಾದರೆ ರಾಜಧಾನಿಯಲ್ಲಿ ನೀರಿನ ಜಲಕ್ಷಾಮ ಅಂತ ನೋಡೋಣ ಬನ್ನಿ. ಜೀವ ಜಲಕ್ಕಾಗಿ ರಾಜಧಾನಿ ಜನರ ಪರದಾಟ. ಕುಡಿಯೋಕೆ ನೀರಿಲ್ಲ, ಸೊಪ್ಪು ತೊಳೆಯೋಕೂ ನೀರಿಲ್ಲ, ನೀರಿನ ಭಾಗ್ಯ ಕೊಡಿ ಅಂತ ಸರ್ಕಾರಕ್ಕೆ ತರಾಟೆ. ಈ ಬಾರಿಯ ಬೇಸಿಗೆ ಬೆಂಗಳೂರಿಗರನ್ನ ಪರಿಪರಿಯಾಗಿ ಕಾಡ್ತಾ ಇದೆ. ಒಂದ್ ಕಡೆ ನೀರು ಬಿಸಿಲು ಕಾಡ್ತಾ ಇದ್ರೆ ಮತ್ತೊಂದ್ ಕಡೆ ನೀರಿನ ಹಾಹಾಕಾರ ಎದುರಾಗ್ತಾ ಇದೆ. ನಗರದ ಬಹುತೇಕ ಏರಿಯಾಗಳಲ್ಲಿ ನೀರಿನ ಅಭಾವ ಉಂಟಾಗ್ತಾ ಇದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಗ್ರೌಂಡ್ ರಿಯಾಲಿಟಿಯನ್ನ ಅನಾವರಣಗೊಳಿಸ್ತಾ ಇದೆ. ಬೆಂಗಳೂರಿನ ಜೆಜೆಆರ್ ನಗರದ ರಾಯಪುರದಲ್ಲಿ ಸುಮಾರು 2,000 ಮನೆಗಳಿವೆ. ಇಲ್ಲಿ ವಾಸಿಸುವಂತಹ ಬಹುತೇಕರು ಪೌರ ಕಾರ್ಮಿಕರಾಗಿದ್ದಾರೆ. ಬೆಳಿಗ್ಗೆ ಎದ್ದು ನಗರವನ್ನ ಸ್ವಚ್ಛ ಮಾಡುವ ಇವರಿಗೆ ತಾವು ಸ್ವಚ್ಛ ಆಗೋದಿಕ್ಕೆ ನೀರಿಲ್ಲ. ಒಂದ್ ಕಡೆ ಕುಡಿಯೋಕೂ ನೀರಿಲ್ಲ, ಬಳಸೋಕೂ ನೀರಿಲ್ಲ. ದಯವಿಟ್ಟು ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅಂತ ಹಿರಿಯ ನಾಯಕರು ಗೋಳಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನೀರಿನ ಅಭಾವಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡ್ತಾನೆ ಇದೆ. ಅಂದರೆ ಎಲ್ಲೆಲ್ಲಿ ಯಾವ ಮಟ್ಟಕ್ಕೆ ಜನ ನೀರಿಗಾಗಿ ಹಾಹಾಕಾರವನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಸುದ್ದಿಗಳನ್ನು ಕೂಡ, ಅಂದರೆ ನೀರಿಗೆ ಯಾವ ರೀತಿಯಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳನ್ನು ಪ್ರಸಾರ ಮಾಡ್ತಾನೆ ಇದ್ದೀವಿ. ಈಗ ನಾನಿರುವಂಥದ್ದು ಜೆಜೆಆರ್ ನಗರದ ರಾಯಪುರಂ ವಾರ್ಡ್ನ 2ನೇ ಕ್ರಾಸ್ನಲ್ಲಿದ್ದೀನಿ. ಸುಮಾರು 2,000 ಮನೆಗಳು ಇರುವಂಥ ಕಾಲೋನಿ ಇದು. ಇಲ್ಲಿ ನೀರಿಗಾಗಿ ಜನ ಹಾಹಾಕಾರವನ್ನು ಪಡ್ತಾ ಇದ್ದಾರೆ. ಎಲ್ಲಿ ಹೋದ್ರೂ ಕೂಡ ನೀರಿಲ್ಲ. ಸುಮಾರು ಹೊತ್ತು ಕಾಯಬೇಕು. ಕೇವಲ ಒಂದು 5 ನಿಮಿಷ 10 ನಿಮಿಷ ನೀರನ್ನು ಬಿಡ್ತಾರೆ. ಆದರೆ ಅದರಲ್ಲಿ ನಾವು ಒಂದು 2-3 ಬಿಂದಿಗೆನೂ ಹಿಡಿಯೋಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಸಂಕಷ್ಟವನ್ನು ಎದುರಿಸ್ತಾ ಇದ್ದೀವಿ. ಕುಡಿಯೋ ನೀರು ಇಲ್ಲ, ಒಂದು ರೀತಿ ಬಳಸೋದಕ್ಕೂ ಕೂಡ ನೀರಿಲ್ಲ ಅನ್ನುವಂಥದ್ದು. ಈಗ ನನ್ನ ಜೊತೆಗೆ ಇಲ್ಲಿ ಸ್ಥಳೀಯರಿದ್ದಾರೆ, ಹೆಣ್ಮಕ್ಳು ಎಲ್ಲರೂ ಕೂಡ ಬಿಂದಿಗೆ ಖಾಲಿ ಕೊಡೆಗಳನ್ನು ಇಟ್ಕೊಂಡು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಷ್ಟು ದಿನಗಳಿಗೊಂದ್ಸಲಿ ನೀರು ಬಿಡ್ತಾರೆ? ಸಾಕಾಗ್ತಾ ಇದೆಯಾ ನಿಮಗೆ? ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಡ್ತಾರೆ ನೀರು. ಹಾಫ್ ಆನ್ ಅವರ್ ಬಿಡ್ತಾರೆ ಅಷ್ಟೇ, ಅದ್ರ ಮೇಲೆ ಬಿಡಲ್ಲ. ಬೋರ್ವೆಲ್ ನೀರು ಇಲ್ಲ, ಕುಡಿಯೋ ನೀರು ಇಲ್ಲ. ನಾವು ಬೋರ್ವೆಲ್ ನೀರು ಕುಡಿದು ಗಂಟ್ಲು ನೋವು ಬಂತೈತೆ. ಅದು ವೋಟ್ ಎಲೆಕ್ಷನ್ ಟೈಮಲ್ಲಿ ಸಾರು ಒಗ್ಗರಣೆ ಹಾಕೋಕ್ಕೂ ಬಿಡಲ್ಲ, ಓಡಿ ಬರ್ತಾರೆ. ಈ ಟೈಮಲ್ಲಿ ಯಾರು ನೋಡು ಈ ಕಡೆ ತಿರುಗೂ ನೋಡಿಲ್ಲ. ಇದು ಇಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣವಾಗಿ ಇಲ್ಲೆಲ್ಲರೂ ಕೂಡ ಪೌರ ಕಾರ್ಮಿಕರ ಕುಟುಂಬಗಳು ವಾಸ ಮಾಡ್ತಾ ಇರುವಂಥದ್ದು. ಅವರು ಬೆಳಗ್ಗೆನೇ ಹೋಗಿ ನಗರವನ್ನು ಸ್ವಚ್ಛ ಮಾಡಿ ಬರ್ತಾರೆ. ಆದರೆ ಅವರು ಸ್ವಚ್ಛ ಆಗೋದಕ್ಕೆ ಇಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ. ಕುಡಿಯೋದಕ್ಕೂ ನೀರಿಲ್ಲ, ಅವರು ಬಳಸೋದಕ್ಕೂ ಕೂಡ ನೀರಿಲ್ಲ, ಅವರು ಸ್ವಚ್ಛವಾಗೋಣ ಅನ್ನೋದಕ್ಕೂ ಕೂಡ ನೀರಿಲ್ಲ. ಎಸ್, ವಿಜ್ಞಾನ ನಗರದ ಫಸ್ಟ್ ಸ್ಟೇಜ್ 4ನೇ ಕ್ರಾಸ್ನಲ್ಲಿ ನೀರಿನ ಅಭಾವ ಉಂಟಾಗ್ತಾ ಇದೆ. 8 ವರ್ಷಗಳ ಹಿಂದೆಯೇ ಬೋರ್ವೆಲ್ ನಿರ್ಮಿಸಿದ್ರು ಕನೆಕ್ಷನ್ ಕೊಟ್ಟಿಲ್ಲ. ಕಾವೇರಿ ನೀರು ಸರಿಯಾಗಿ ಬರ್ತಾ ಇಲ್ಲ. ಸಾವಿರಾರು ರೂಪಾಯಿ ಟ್ಯಾಂಕರ್ಗೆ ಕೊಡಬೇಕಾಗಿದೆ ಅಂತಾರೆ ಸ್ಥಳೀಯರು. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ನೀರಿನ ಹಾಹಾಕಾರ ಎದುರಾಗ್ತಾ ಇದೆ. ಅದರಲ್ಲೂ ಕೂಡ ಜನ ನೀರಿಗಾಗಿ ಪರಿತಪಿಸುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾನಿವತ್ತು ವಿಜ್ಞಾನ ನಗರದಲ್ಲಿರ್ತಕ್ಕಂತಹ ಫಸ್ಟ್ ಸ್ಟೇಜ್ನ 4th ಕ್ರಾಸ್ ಬಳಿ ಇದ್ದೇನೆ. ಇಲ್ಲಿರ್ತಕ್ಕಂತಹ ಜನರೇ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ನೀರಿಗಾಗಿ ಪರದಾಡುವಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣ್ತಾ ಇದ್ದೇವೆ. ಈ ಒಂದು ನಗರದಲ್ಲಿ ಅಂದರೆ ನೀರಿನ ಟ್ಯಾಂಕರ್ಗಳ ಹಾವಳಿ ಕೂಡ ಹೆಚ್ಚಾಗಿದೆ. ಯಾಕಂದರೆ ಈ ಕಡೆ ಕಾವೇರಿ ನೀರು ಬರ್ತಾ ಇಲ್ಲ, ಮತ್ತೊಂದೆಡೆ ಬೋರ್ವೆಲ್ ನೀರು ಕೂಡ ಸಿಗ್ತಾ ಇಲ್ಲ. ಇಲ್ಲಿರ್ತಕ್ಕಂತಹ ಜನರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಎಷ್ಟು ದಿನದಿಂದ ನೀರು ಬರ್ತಾ ಇಲ್ಲ? ಇಲ್ಲ ಮೇಡಮ್, 1.5 ತಿಂಗಳಾಯಿತು ನೀರು ಬರ್ತಾ ಇಲ್ಲ. ಮತ್ತು ಕಾವೇರಿ ನೀರಂತೂ ಇಲ್ವೇ ಇಲ್ಲ. ಬಿಡ್ತಾರೆ ನೀರು ಒಂದು ಹಾಫ್ ಆನ್ ಅವರ್ 3/4 ಅವರ್ ಅಷ್ಟೇ. ಅದು ಸಣ್ಣಗೆ ನೀರು ಬಿಡ್ತಾರೆ. ಮತ್ತು ಒಂದು ಟ್ಯಾಂಕರ್ ನೀರು ಇವತ್ತು ಹೇಳಿದ್ರೆ 3-4 ದಿನ ಆದಮೇಲೆ ಟ್ಯಾಂಕರ್ ಬರುತ್ತೆ. ಅದು 1,500-1,000 ರೂಪಾಯಿ ಆ ಥರ ಡಿಮ್ಯಾಂಡ್ ಬೇರೆ ಆಗ್ತಾ ಇದೆ. ನೀರಂತೂ ಒಂದು ಡ್ರಾಪ್ ಬರ್ತಾ ಇಲ್ಲ. ನೀರಿಲ್ಲ ಮೇಡಮ್, ಇಲ್ಲಿ ದುಡ್ಡು ಕೊಟ್ಟರು ನೀರು ಬರ್ತಾ ಇಲ್ಲ. ಟ್ಯಾಂಕರ್ ಯಾರೂ ಬರ್ತಾ ಇಲ್ಲ. ಕಾವೇರಿ ನೀರು ಇಲ್ಲ. ಏನು ಮಾಡೋದು ಹೇಳಿ? ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂತಹ ಜನ ಹೇಳೋದೇನಂತಂದರೆ ಬೋರ್ವೆಲ್ ಇದ್ದರೂ ಕೂಡ ಕನೆಕ್ಷನನ್ನು ಕೊಟ್ಟಿಲ್ಲ. ಈ ಕಡೆ ಕಾವೇರಿ ನೀರು ಕೂಡ ಸಾಕಾಗ್ತಾ ಇಲ್ಲ. ಹೀಗಾಗಿ ನೀರಿಗಾಗಿ ನಾವು ಪ್ರತಿನಿತ್ಯ ಕೂಡ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಬಾಪೂಜಿ ನಗರದ 5 ಹಾಗೂ 6ನೇ ಕ್ರಾಸ್ನ ಜನ ಸೊಪ್ಪು ತೊಳೆಯೋಕೂ ನೀರಿಲ್ಲ ಅಂತ ಖಾಲಿ ಕೊಡ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ನೀರಿನ ಭಾಗ್ಯ ಕೊಡಿ ಅಂತ ಆಗ್ರಹಿಸಿದ್ರು. ಇನ್ನು ಬಾಪೂಜಿ ನಗರದ ಚಿತ್ರಣ ಹೀಗಿದೆ ನೋಡಿ. ಬಾಪೂಜಿ ನಗರ 6th ಕ್ರಾಸ್ ಅಲ್ಲಿ ಇಲ್ಲಿ ಕೂಡ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ನೀರು ಸಿಗದೆ ಜನ ಅತಂತ್ರಕ್ಕೆ ಒಳಗಾಗಿದ್ದಾರೆ. ಸುಮಾರು ಜನ ಇದ್ದಾರೆ. ನೀರು ಸಿಗದೆ ಒಂದು ರೀತಿಯಲ್ಲಿ ಅಸಹಾಯಕರಾಗಿದ್ದಾರೆ. ಬೇರೆ ಬೇರೆ ಏರಿಯಾಗಳಿಗೆ ಹೋಗಿ ನೀರನ್ನು ಹಿಡಿದಿಟ್ಕೊಂಡು ಬರುವಂಥ ಸ್ಥಿತಿ ಕೂಡ ಇದೆ. ಸಹಜವಾಗಿ ನೀರು ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಗೃಹ ಬಳಕೆಗೆ ಅಥವಾ ಬೇರೆ ಬೇರೆ ಕೆಲಸಗಳು ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಎಷ್ಟು ಸಮಸ್ಯೆ ಆಗ್ತಿದೆ ಅಮ್ಮ?
ನಮ್ಗೊಂದು ತಿಂಗಳಿಂದ ಆಲ್ಮೋಸ್ಟ್ ನೀರು ಬರ್ತಾ ಇಲ್ಲ. ಬಿಡ್ತೀವಿ ಅಂತಾರೆ, ಬಟ್ ಪ್ರೆಷರ್ ಇರೋದೇ ಇಲ್ಲ. ಈಗ ಚಂದ್ರ ಲೇಔಟು, ನಾಗರಬಾವಿ ಕಡೆ ಎಲ್ಲ ನೀರು ಕಂಟಿನ್ಯೂಸ್ ಬರ್ತಾ ಇದೆ. ಇಲ್ಲಿ ಒಂಚೂರು ನಮಗೆ ನೀರು ಬಂದೇ ಇಲ್ಲ. ಇಲ್ಲಿ ಎಲ್ಲಾದರೂ ಹಿಡ್ಕೊಬರೋಣ ಅಂದರೂ ನಮ್ಗೆ ಯಾವುದೇ ಬೋರ್ ನೀರುಗಳು ಫೆಸಿಲಿಟಿ ಇಲ್ಲ. ಇಲ್ಲೆಲ್ಲ ತುಂಬ ಕಷ್ಟ ಆಗಿದೆ. ಮಕ್ಳುಗಳು ಒಬ್ರು ಮನೇಲಿ ಟ್ಯಾಂಕ್ ಇರುತ್ತೆ, ಒಬ್ರು ಮನೇಲಿ ಇರಲ್ಲ, ಇಟ್ಕೊಬೇಕು. ಅವ್ರು ಬೇರೆ ಮನೆಗಳಲ್ಲಿ ಎಷ್ಟು ದಿನ ಅಂತ ಇಸ್ಕೊಳಕ್ಕಾಗುತ್ತೆ. ಅವ್ರಿಗೆ ನಮಗಿರಲ್ಲ ಅಂತ ಅವರು ಕಷ್ಟಪಡ್ತಾರೆ. ಇಲ್ಲೇನಾದರೂ ಮಾಡಿಸ್ಲೇಬೇಕು. ಇನ್ನೂ ಒಂದು ಟೈಮಿಂಗ್ಸ್ ಇರಲ್ಲ, ಯಾವಾಗ ನೀರು ಬಿಡ್ತಾರೆ ಏನು ಆ ಟೈಮಿಂಗ್ಸೇ ಗೊತ್ತಾಗಲ್ಲ. ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೂ ಬರೋಕ್ಕಾಗಲ್ಲ, ಮನೇಲೇ ಕಾಯ್ಕೊಂಡು ಕೂತಿರ್ಬೇಕು ನೀರಿಗೋಸ್ಕರನು. ನಿಜವಾಗಿ ಏರೇ ಜನ ಹಂತ ಹಂತವಾಗಿ ಸೇರ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗಿ ಸುಮಾರು ದಿನಗಳಿಂದಲೂ ಕೂಡ ನೀರಿನ ಅಭಾವ ಸೃಷ್ಟಿಯಾಗಿತ್ತು ನಗರದಲ್ಲಿ. ಆದರೆ ಬಾಪೂಜಿ ನಗರದಲ್ಲಿ ಕೂಡ ಅಟ್ಲೀಸ್ಟ್ ಕುಡಿಯೋದಕ್ಕಾದರೂ ತಾತ್ಕಾಲಿಕವಾಗಿ ಆದರೂ ಕೂಡ ಸಂಬಂಧಪಟ್ಟಂಥ ಜಲಮಂಡಳಿಯ ಅಧಿಕಾರಿಗಳು ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಾಗಿತ್ತು. ಆದರೆ ಅದು ಯಾವುದೂ ಕೂಡ ಆಗ್ತಾ ಇಲ್ಲ. ಅದರ ಪರಿಣಾಮ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ನೀರಿಗಾಗಿ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ವಾರ ಆದ್ರೂ ನೀರು ಬಂದಿಲ್ಲ. ಹನಿ ಹನಿ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲ ಹೋಗ್ಲಿ, ನೀರಿನ ಸಂಸ್ಕರಣಾ ಘಟಕದಲ್ಲೂ ನೀರಿಲ್ಲ ಅಂತ ಮಾಗಡಿ ರೋಡ್ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅಂತ ತೋರಿಸ್ತೀವಿ, ನೀವೇ ನೋಡಿ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಅದರಲ್ಲೂ ಕೂಡ ಮಾಗಡಿ ರಸ್ತೆಯ 9ನೇ ಕ್ರಾಸ್ನಲ್ಲೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿರುವಂಥದ್ದು. ನೀರೇ ಬರ್ತಾ ಇಲ್ಲ ಅಂತೇಳಿ ಸ್ಥಳೀಯರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ನೀರಿಗೋಸ್ಕರ ಪರಿತಪಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಗಮನಿಸ್ತಾ ಹೋಗ್ತಾ ಇದ್ದಾರೆ. ವಯಸ್ಸಾದವರು, ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ನೀರು ಬೇಕು ಅಂತೇಳಿ ಅವರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. 2 ದಿನ ಆದರೂ ನೀರು ಬರಲ್ಲ, 3 ದಿನ ಆದರೂ ನೀರು ಬರಲ್ಲ, 1 ವಾರ ಆದರೂ ಕೂಡ ನೀರು ಬರಲ್ಲ ಅಂತೇಳಿ ಇಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಬಿಂದಿಗೆಗಳನ್ನು ಹಿಡಿದುಕೊಂಡು ನಿಂತಿರುವಂಥ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದಾಗಿದೆ, ಅಜ್ಜಿ ತುಂಬ ದಿನಗಳಿಂದ ನೀರು ಬರ್ತಾನೆ ಇಲ್ಲ ಅಂತೇಳಿ ಅಜ್ಜಿಯವರು ಕಂಪ್ಲೇಂಟ್ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ನೀರಿಗೋಸ್ಕರ ಪರಿತಪಿಸ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ, ಜಲಮಂಡಳಿಯವರು ಯಾರು ಕೂಡ ಬಂದು ಕೇಳುವಂಥ ಕೂಡ ಪ್ರಶ್ನೆ ಕೂಡ ಮುಂದಾಗ್ತದೆ. ಇವರೆಲ್ಲರೂ ಕೂಡ ನೀರು ಬೇಕೇ ಬೇಕು ಅಂತೇಳಿ ಈಗಾಗಲೇ ಜೈಕಾರವನ್ನು ಕೂಡ ಹಾಕ್ತಾ ಇದ್ದಾರೆ. ಯಾಕೆಂತಂದ್ರೆ ಅಲ್ಲೆಲ್ಲ ಹೋಗಿ ತೊಗೊಂಡು ಬರ್ತಾ ಇದೀವಿ, ಕ್ಯಾನ್ ನೀರು ತೊಗೊಂಡು ಬರ್ತಾ ಇದೀವಿ. ಯಾರು ಸಹ ನಮಗೆ ನೀರು ಸಹಾಯ ಮಾಡ್ತಾ ಇಲ್ಲ. ಕುಡಿಯೋ ನೀರು ಬಿಡ್ತಾರೆ ಅಂದರೆ ಕುಡಿಯೋ ನೀರು ನಮಗೆ ಬಿಡ್ತಾ ಇಲ್ಲ. ಬೋರ್ ರೆಡಿ ಆಗಿದೆ, ಅದನ್ನು ಯಾರು ನಮಗೆ ರೆಡಿ ಮಾಡಿಸ್ಕೊಡ್ತಾ ಇಲ್ಲ. ಹಿಂಗಿದ್ರೆ ನಾವು ಹೆಂಗೆ ಸರ್ ಬದುಕೋದು ಹೇಳಿ ಸರ್? ಅದು ಈಗ ಕುಡಿಯೋದಕ್ಕೆಲ್ಲ ನೀರು ವ್ಯವಸ್ಥೆ ಹೇಗೆ ಮಾಡ್ಕೊಂತಾರೆ? ಇಲ್ವೇ ಇಲ್ಲ ಸರ್. 5 ರೂಪಾಯಿ ಕಾಯಿನ ಹೋಗಿ ತಗೊಂಬಂದ್ರು ಕೂಡ 5 ರೂಪಾಯಿ ಕಾಯಿನೆಲ್ಲೂ ಬರ್ತಾ ಇಲ್ಲ ಸರ್. ಕೂಡಲೇ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಾಗಡಿ ರಸ್ತೆಯ 9ನೇ ಕ್ರಾಸ್ಗೆ ನೀರಿನ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಬೆಂಗಳೂರಿನ ಜನ ಜೂನ್ ತನಕ ನೀರಿಗಾಗಿ ಪರಿತಪಿಸುವ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರ ಇನ್ನಾದ್ರೂ ನೀರಿನ ಸಮಸ್ಯೆಯನ್ನ ಬಗೆಹರಿಸುವಂತೆ ಗಮನ ಹರಿಸಬೇಕಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.